ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ಕನ್ನಡತಿ ಚಾನಲ್ಗೆ ಸ್ವಾಗತ. ಇವತ್ತು ಕವಿ ಪರಿಚಯ ಪ್ಲೇಲಿಸ್ಟ್ನ 4ನೇ ವಿಡಿಯೋದಲ್ಲಿ ನಾವಿದ್ದೀವಿ. ಇವತ್ತಿನ ಕವಿ ಪರಿಚಯದಲ್ಲಿ ಜಿ.ಎಸ್. ಶಿವರುದ್ರಪ್ಪ ಮತ್ತು ಎ.ಎನ್. ಮೂರ್ತಿರಾವ್ ಅವ್ರ ಬಗ್ಗೆ ತಿಳ್ಕೊತಾ ಇದ್ದೀವಿ. ಮೊದಲನೇದಾಗಿ ಜಿ.ಎಸ್. ಶಿವರುದ್ರಪ್ಪ ಆಧುನಿಕ ಕವಿಗಳಲ್ಲಿ ಇವರು ಒಬ್ಬ ಹೆಸರಾಂತ ಕವಿಗಳಾಗಿದ್ದಾರೆ. ಇವರು ರಾಷ್ಟ್ರಕವಿ ಅಂತ ಕೂಡ ಹೆಸರಾಗಿದ್ದಾರೆ. ಇವ್ರ ಕಾಲ ಬಂದ್ಬಿಟ್ಟು 1926ರಿಂದ 2013 ಆಗಿದೆ. ಇವರ ಕವನ ಸಂಕಲನಗಳು ಮತ್ತು ಕೃತಿಗಳು ಎಷ್ಟೊಂದಿದೆ. ಯಾವ್ದು ಅಂತ ನೋಡೋದಾದರೆ ಸಾಮಗಾನ, ಚಲುವು ಒಲವು, ದೇವಶಿಲ್ಪಿ, ದೀಪದ ಹೆಜ್ಜೆ, ಕಾರ್ತಿಕ, ಅನಾವರಣ, ತೆರೆದ ದಾರಿ, ಗೋಡೆ, ಕಾಡಿನ ಕತ್ತಲಲ್ಲಿ, ಕರ್ಮಯೋಗಿ ಸಿದ್ದರಾಮನ ಜೀವನ ಚರಿತ್ರೆ, ಇದು ಇಂಪಾರ್ಟೆಂಟ್, ಅದನ್ನು ನಾವು ನೋಡ್ಕೋಬೇಕು. ಪ್ರೀತಿ ಇಲ್ಲದ ಮೇಲೆ, ಚಕ್ರಗತಿ, ವ್ಯಕ್ತಿ ಮಧ್ಯ, ಅಗ್ನಿಪರ್ವ, ತೀರ್ಥವಾಣಿ, ಜಾರಿದ ಹೂವು, ಸಮಗ್ರ ಕಾವ್ಯ, ಎದೆ ತುಂಬಿ ಹಾಡಿದೆನು, ಮೇರಾ ದಿಯಾ ಮತ್ತು ಇತರ ಕಥೆಗಳು. ಇದಿಷ್ಟು ಇವರ ಕವನ ಸಂಕಲನ ಮತ್ತು ಕೃತಿಗಳಾಗಿದೆ. ನಮ್ಮೆಲ್ಲರಿಗೂ ಗೊತ್ತಿರೋ ಹಾಗೆ ತುಂಬ ಇಂಪಾರ್ಟೆಂಟ್ ಮತ್ತು ತುಂಬ ಫೇಮಸ್ ಒನ್ ಅಂದರೆ ಎದೆ ತುಂಬಿ ಹಾಡಿದೆನು. ಮತ್ತು ಈ ಕರ್ಮಯೋಗಿ ಸಿದ್ದರಾಮನ ಜೀವನ ಚರಿತ್ರೆಯನ್ನು ನೆನಪಿಟ್ಕೋಬೇಕು, ಯಾಕಂದರೆ ಇದು ಒಂದೇ ಬಯೋಗ್ರಫಿ ಅವ್ರು ಬರೆದಿರೋದು. ಇನ್ನೊಂದಷ್ಟು ಇಂಪಾರ್ಟೆಂಟ್ ಅಂದರೆ ಸಾಮಗಾನ, ಚಲುವು ಒಲವು, ದೀಪದ ಹೆಜ್ಜೆ, ಅನಾವರಣ, ತೆರೆದ ದಾರಿ ಮತ್ತು ಪ್ರೀತಿ ಇಲ್ಲದ ಮೇಲೆ. ಇದಿಷ್ಟು ಇಂಪಾರ್ಟೆಂಟ್ ಕೃತಿಗಳು, ನಾವು ನೆನಪಿಟ್ಕೊಳ್ಬೇಕಾಗತ್ತೆ. ಅದಾದಮೇಲೆ ಪ್ರವಾಸ ಕಥನಗಳು ಯಾವ್ದ್ಯಾವುದು ಅಂತ ನೋಡೋಣ. 4 ಪ್ರವಾಸ ಕಥನಗಳಿದೆ. ಒಂದು ಮಾಸ್ಕೋದಲ್ಲಿ 22 ದಿನ, ಇಂಗ್ಲೆಂಡಿನಲ್ಲಿ ಚತುರ್ಮಾಸ, ಅಮೇರಿಕಾದಲ್ಲಿ ಕನ್ನಡಿಗ, ಗಂಗೆಯ ಶಿಖರಗಳಲ್ಲಿ. ಇವು 4 ಅವರ ಪ್ರವಾಸ ಕಥನಗಳು, ಅಂದರೆ ಟ್ರಾವೆಲ್ ಲಾಗ್ ಆಗಿದೆ. ಇದರಲ್ಲಿ ಮೊದಲನೇದೇನಿದೆ ಅಲ್ವಾ, ಮಾಸ್ಕೋದಲ್ಲಿ 22 ದಿನಗಳು, ಇದಕ್ಕೆ ಸೋವಿಯತ್ ಲ್ಯಾಂಡ್ ನೆಹರು ಪ್ರಶಸ್ತಿ ಕೂಡ ದೊರಕಿದೆ. ಯಾವುದು? ಸೋವಿಯತ್ ಲ್ಯಾಂಡ್ ನೆಹರು ಪ್ರಶಸ್ತಿ. ಮಾಸ್ಕೋದಲ್ಲಿ 22 ದಿನಗಳು ಈ ಒಂದು ಪ್ರವಾಸ ಕಥನಕ್ಕೆ ಯಾವ ಪುರಸ್ಕಾರ? ಸೋವಿಯತ್ ಲ್ಯಾಂಡ್ ನೆಹರು ಪ್ರಶಸ್ತಿ ದೊರಕಿದೆ. ಅದಾದಮೇಲೆ ಇವರು ಬೇರೆ ಕವಿಗಳು ಬರೆದಿರುವಂತಹ ಕೃತಿಗಳಿಗೆ ವಿಮರ್ಶೆಯನ್ನು ತುಂಬ ಜಾಸ್ತಿ ಬರೆದಿದ್ದಾರೆ. ವಿಮರ್ಶಾ ಕೃತಿಗಳನ್ನು ಜಾಸ್ತಿ ಬರೆದಿದ್ದಾರೆ. ಯಾವ್ದ್ಯಾವುದು ಅಂತ ನೋಡೋದಾದರೆ ಕಾವ್ಯಾರ್ಥ ಚಿಂತನ, ಗತಿಬಿಂಬ, ಅನುರಣನ ಮತ್ತು ಸಮಗ್ರ ಗದ್ಯ. ಇದಿಷ್ಟು ತುಂಬ ಫೇಮಸ್ ಆಗಿರುವಂತಹ ವಿಮರ್ಶೆ ಗದ್ಯಗಳು. ಮತ್ತು ಇಲ್ಲಿ ಇನ್ನೊಂದಷ್ಟಿದೆ, ನೀವು ಅದನ್ನು ನೋಡ್ಕೊಳ್ಬಹುದಾಗಿದೆ. ಅದರಲ್ಲಿ ಕನ್ನಡ ಸಾಹಿತ್ಯ ಸಮೀಕ್ಷೆ ಮತ್ತು ಮಹಾಕಾವ್ಯ ಸ್ವರೂಪ, ಕನ್ನಡ ಕವಿಗಳ ಕಾವ್ಯ ಕಲ್ಪನೆ ಮತ್ತು ಕುವೆಂಪು ಪುನರವಲೋಕನ ಬೆಡಗು, ಇದು ಒಂದು ಇಂಪಾರ್ಟೆಂಟ್ ಆಗಿರುತ್ತೆ. ಇದನ್ನು ಕೂಡ ನಾವು ನೆನಪಿಟ್ಕೋಬೇಕು. ಯಾವುದು? ಕುವೆಂಪು ಪುನರವಲೋಕನ ಬೆಡಗು ಅಂತ ಹೇಳಿ. ಇದು ಒಂದು ವಿಮರ್ಶೆ ಕೃತಿ ಆಗಿದೆ. ಇದಿಷ್ಟು ಇವ್ರು ಬರೆದಿರುವಂತಹ ವಿಮರ್ಶೆ ಅಥವಾ ವಿಮರ್ಶಾ ಗದ್ಯಗಳು. ತದನಂತರ ಇವರಿಗೆ ಯಾವ್ಯಾವ ಪ್ರಶಸ್ತಿ ಸಿಕ್ಕಿದೆ ಅಂತ ನೋಡೋದಾದರೆ, ಮೊಟ್ಟ ಮೊದಲನೇದಾಗಿ ರಾಷ್ಟ್ರಕವಿಯ ಪುರಸ್ಕಾರ ಇವರಿಗೆ ಸಿಕ್ಕಿದೆ. ರಾಷ್ಟ್ರಕವಿ ಅನ್ನುವಂತಹ ಒಂದು ಬಿರುದು ಇದೆ, ಇದನ್ನು ನಾವು ನೆನಪಿಟ್ಕೋಬೇಕು. ಅದಾದಮೇಲೆ ಪಂಪ ಪ್ರಶಸ್ತಿ, ಮಾಸ್ತಿ ಪ್ರಶಸ್ತಿ, ಆನಕ್ರು ಪ್ರತಿಷ್ಠಾನ ಪ್ರಶಸ್ತಿ, ನಾಡೋಜ ಪ್ರಶಸ್ತಿ, ಕೇಂದ್ರ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿ ಮತ್ತು ಡಿ.ಲಿಟ್ ಪುರಸ್ಕಾರ. ಇದಿಷ್ಟು ದೊರಕಿದೆ. ಯಾರಿಗೆ? ಜಿ.ಎಸ್. ಶಿವರುದ್ರಪ್ಪ ಅವ್ರಿಗೆ. ಅಷ್ಟೇ ಅಲ್ಲ, ಕರ್ನಾಟಕ ರಾಜ್ಯೋತ್ಸವ ಪುರಸ್ಕಾರ ಕೂಡ ಇವರಿಗೆ ದೊರಕಿದೆ. ಇವರು ಯಾವುದೋ ಒಂದು ಕನ್ನಡ ಸಾಹಿತ್ಯ ಸಮ್ಮೇಳನದಲ್ಲಿ ಅಧ್ಯಕ್ಷರಾಗಿರ್ತಾರೆ. ಅದು ಎಷ್ಟನೇ ಸಾಹಿತ್ಯ ಸಮ್ಮೇಳನ ಮತ್ತು ಎಲ್ಲಿ ನಡೆದಿತ್ತು ಅನ್ನೋದನ್ನು ನೀವು ನಮಗೆ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ರಾಷ್ಟ್ರಕವಿ, ಪಂಪ ಪ್ರಶಸ್ತಿ, ಮಾಸ್ತಿ ಪ್ರಶಸ್ತಿ, ಈ ಎಲ್ಲ ಪ್ರಶಸ್ತಿಗಳು ಶಿವರುದ್ರಪ್ಪ ಅವ್ರಿಗೆ ದೊರಕಿದೆ. ಇವರು ಯಾವ ವರ್ಷದಲ್ಲಿ ಎಷ್ಟನೇ ಸಾಹಿತ್ಯ ಸಮ್ಮೇಳನಕ್ಕೆ ಎಲ್ಲಿ ನಡೆದಿತ್ತು, ಇದಿಷ್ಟನ್ನು ನೀವು ಕಮೆಂಟ್ ಬಾಕ್ಸಲ್ಲಿ ತಿಳಿಸ್ತೀರಾ ಅಂತ ನಂಬ್ಕೋತೀನಿ. ಮತ್ತು ಇವ್ರ ಪೂರ್ಣ ಹೆಸರು ಏನು ಅಂತ ನೋಡೋದಾದರೆ ಗುಗ್ಗರಿ ಶಾಂತವೀರಪ್ಪ ಶಿವರುದ್ರಪ್ಪ ಅಂತೇಳಿ. G.S. ಗುಗ್ಗರಿ ಶಾಂತವೀರಪ್ಪ ಶಿವರುದ್ರಪ್ಪ ಅಂತ. ಇವರು ಶಿವಮೊಗ್ಗ ಜಿಲ್ಲೆಯ ಶಿಕಾರಿಪುರ ತಾಲೂಕಿನವರಾಗಿರ್ತಾರೆ. ಕಾಲ ಈಗಾಗಲೇ ನೋಡ್ದಂಗೆ 1926ರಿಂದ 2013ರವರೆಗೆ. ಇದಿಷ್ಟು G.S. ಶಿವರುದ್ರಪ್ಪ ಅವ್ರ ಬಗ್ಗೆ. ಅವರು ಯಾವ ಕನ್ನಡ ಸಾಹಿತ್ಯ ಸಮ್ಮೇಳನದಲ್ಲಿ ಅಧ್ಯಕ್ಷರಾಗಿರೋದ್ರು ಅನ್ನೋದನ್ನು ಕಮೆಂಟ್ ಬಾಕ್ಸಲ್ಲಿ ತಿಳಿಸ್ರಿ. ಮತ್ತು ಅದು ಎಷ್ಟನೇ ಸಾಹಿತ್ಯ ಸಮ್ಮೇಳನ, ಎಲ್ಲಿ ನಡೆದಿತ್ತು ಅನ್ನೋದು ಕೂಡ ಹಾಕೋದನ್ನು ಮರಿಬೇಡಿ.
ನೆಕ್ಸ್ಟು ಎರಡನೇ ಕವಿ ಪರಿಚಯ ಎನ್ ಮೂರ್ತಿರಾವ್. ಇವರು ವಿಚಾರ ಸಾಹಿತ್ಯದಲ್ಲಿ ಮತ್ತು ಅನುವಾದದಲ್ಲಿ ತುಂಬ ಹೆಸರಾಂತ ಸಾಹಿತಿ, ತುಂಬ ಕೊಡುಗೆಗಳನ್ನು ಕನ್ನಡ ಸಾರಸ್ವತ ಲೋಕಕ್ಕೆ ಕೊಟ್ಟಿದ್ದಾರೆ. ಇವರ ಕಾಲ 1900ರಿಂದ 2003. 1900ರಿಂದ 2003. ಯಾರು? ಎನ್ ಮೂರ್ತಿರಾವ್. ಇದು ಕೂಡ 10ನೇ ಕ್ಲಾಸು ಫಸ್ಟ್ ಲ್ಯಾಂಗ್ವೇಜ್ ಬುಕ್ಕಲ್ಲಿ ನಾವು ಎತ್ಕೊಂಡಿದ್ದೀವಿ. ಬರೆದಿರುವಂತಹ ಕೃತಿಗಳು ಯಾವ್ದ್ಯಾವುದು ಅಂತ ನೋಡೋದಾದರೆ ಹಗಲುಗನಸುಗಳು, ಅಲೆಯುವ ಮನ, ಅಪರ ವಯಸ್ಕನ ಅಮೆರಿಕ ಯಾತ್ರೆ, ಮಿನುಗು ಮಿಂಚು, ಪೂರ್ವಸೂರಿಗಳೊಡನೆ ಚಂಡಮಾರುತ, ಚಿತ್ರಗಳು ಪತ್ರಗಳು. ಇದು ಇಂಪಾರ್ಟೆಂಟ್. ಯಾವುದು? ಚಿತ್ರಗಳು ಪತ್ರಗಳು. ಇದನ್ನು ಕೇಳ್ತಾರೆ. ಯಾರು ಚಿತ್ರಗಳು ಪತ್ರಗಳು ಬರೆದಿರೋದು? ಎನ್ ಮೂರ್ತಿರಾವ್ ಅವರು. ಮತ್ತು ದೇವರು, ಇದು ಅಷ್ಟೇ ವಿಚಾರ ಸಾಹಿತ್ಯದಲ್ಲಿ ಒಂದು ಹೆಸರಾಂತ ಕೃತಿಯಾಗಿದೆ. ಯಾವುದು? ದೇವರು ಕೃತಿ ಇದೆಯಲ್ಲ, ಈ ದೇವರು ಯಾಕೆ, ಯಾರ್ಯಾರ ಪರ್ಸ್ಪೆಕ್ಟಿವಲ್ಲಿ ಹೆಂಗೆ ಕಾಣ್ತಾನೆ, ತುಂಬ ಚೆನ್ನಾಗಿರುವಂತಹ ಪುಸ್ತಕ ಇದು. ವಿಚಾರ ಸಾಹಿತ್ಯದಲ್ಲಿ ಬರುತ್ತೆ. ಯಾವುದು? ದೇವರು. ಚಿತ್ರಗಳು ಪತ್ರಗಳು, ಮಿನುಗು ಮಿಂಚು, ದೇವರು, ಅಲೆಯುವ ಮನ. ಇವಿಷ್ಟು ತುಂಬ ಇಂಪಾರ್ಟೆಂಟ್ ಆಗಿರೋ ಕೃತಿಗಳಾಗಿದೆ. ಮತ್ತು ಇವರಿಗೆ ಸಿಕ್ಕಿರುವಂತಹ ಪ್ರಶಸ್ತಿಗಳು ಯಾವ್ದ್ಯಾವುದು ಅಂತ ನೋಡೋದಾದರೆ ಪಂಪ ಪ್ರಶಸ್ತಿ. ಪಂಪ ಪ್ರಶಸ್ತಿ ದೇವರು ಕೃತಿಗೆ ದೊರಕಿದೆ. ವಿಚಾರ ಸಾಹಿತ್ಯದಲ್ಲಿ ಬರೆದಿರುವಂತಹ ದೇವರು ಕೃತಿಗೆ ಪಂಪ ಪ್ರಶಸ್ತಿ ಸಿಕ್ಕಿದೆ. ಕೇಂದ್ರ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿ, ಕರ್ನಾಟಕ ರಾಜ್ಯೋತ್ಸವ ಪ್ರಶಸ್ತಿ, ಮಾಸ್ತಿ ಪ್ರಶಸ್ತಿ, ನಾಡೋಜ ಗೌರವ ಮತ್ತು ಡಿ.ಲಿಟ್ ಪುರಸ್ಕಾರ ಇವರಿಗೆ ದೊರಕಿದೆ. ವೈಯಕ್ತಿಕ ಮಾಹಿತಿ ಇರೋದೇನು ಅಂತ ನೋಡೋದಾದರೆ ಪೂರ್ಣ ಹೆಸರು ಅಕ್ಕಿ ಹೆಬ್ಬಾಳು ನರಸಿಂಹ ಮೂರ್ತಿರಾವ್ ಅಂತೇಳಿ. ಅಕ್ಕಿ ಹೆಬ್ಬಾಳು ನರಸಿಂಹ ಮೂರ್ತಿರಾವ್. ಇವ್ರ ಊರು ಮಂಡ್ಯ ಹತ್ರ ಇರುವಂತಹ ಅಕ್ಕಿ ಹೆಬ್ಬಾಳದಲ್ಲಿ ಇವರು ಜನಿಸಿದ್ದಾರೆ. ಕಾಲ ಈಗಾಗಲೇ ನೋಡಿದ್ವಿ 1900ರಿಂದ 2003. ಇವ್ರ ಬಗ್ಗೆ ಇರುವಂತಹ ಒಂದು ಸ್ಪೆಷಲ್ ಕೃತಿ ಯಾವುದು ಅಂತ ನೋಡೋದಾದರೆ ಮರಳಿ ಮಣ್ಣಿಗೆ. ಶಿವರಾಮ್ ಕಾರಂತರು ಬರೆದಿರುವಂತಹ ಮರಳಿ ಮಣ್ಣಿಗೆ ಕಾದಂಬರಿಯನ್ನು ಇವರು ಇಂಗ್ಲೀಷಿಗೆ ಟ್ರಾನ್ಸ್ಲೇಟ್ ಮಾಡಿದ್ದಾರೆ. ದ ರಿಟರ್ನ್ ಟು ದ ಸಾಯಿಲ್ ಅನ್ನೋ ಹೆಸರಲ್ಲಿ. ಯಾರು? ಶಿವರಾಮ್ ಕಾರಂತರು. ಕಡಲ ತೀರದ ಭಾರ್ಗವ ಅಂತ ಏನು ಕರಿತೀವಲ್ವ, ಶಿವರಾಮ್ ಕಾರಂತರು ಅವರು ಬರೆದಿರುವಂತಹ ಮರಳಿ ಮಣ್ಣಿಗೆ ಕೃತಿಯನ್ನು ಇಂಗ್ಲೀಷಿಗೆ ಟ್ರಾನ್ಸ್ಲೇಷನ್ ಮಾಡಿದ್ದಾರೆ. ಆ ನೇಮ್ ಬಂದ್ಬಿಟ್ಟು ದ ರಿಟರ್ನ್ ಟು ದ ಸಾಯಿಲ್ ಅನ್ನೋ ಒಂದು ಹೆಸರಿನಲ್ಲಿ ಅನುವಾದ ಮಾಡಿದ್ದಾರೆ. ಅನುವಾದ ಅಂದರೆ ಟ್ರಾನ್ಸ್ಲೇಷನ್. ಇದಿಷ್ಟು ಇವ್ರ ಬಗ್ಗೆ ಮತ್ತೆ ಏನಾದರೂ ನಿಮಗೆ ಇನ್ಫಾರ್ಮೇಷನ್ ಗೊತ್ತಿದ್ದರೆ ದಯವಿಟ್ಟು ಕಮೆಂಟ್ ಬಾಕ್ಸಲ್ಲಿ ಹಾಕಿ. ಹಲವಾರು ಕೃತಿಗಳನ್ನು ಇಂಗ್ಲೀಷಿಗೆ ಟ್ರಾನ್ಸ್ಲೇಟ್ ಮಾಡಿದ್ದಾರೆ. ಯಾರು? ಎನ್ ಮೂರ್ತಿರಾವ್ ಅವರು. ಇವರ ಇಂಪಾರ್ಟೆಂಟ್ ಕೃತಿಗಳು ಯಾವ್ದ್ಯಾವುದು ಅಂದರೆ ಹಗಲುಗನಸು, ದೇವರು, ಚಿತ್ರಗಳು ಮತ್ತು ಪತ್ರಗಳು. ಇದಿಷ್ಟು ಇವ್ರ ಬಗ್ಗೆ ಇರುವಂತಹ ಇನ್ಫಾರ್ಮೇಷನ್. ಈ ಎರಡೂ ಕವಿಗಳ ಪರಿಚಯದಲ್ಲಿ ಏನಾದರೂ ಡೌಟ್ ಇದ್ದರೆ ಅಥವಾ ಎಕ್ಸ್ಟ್ರಾ ಇನ್ಫಾರ್ಮೇಷನ್ ಗೊತ್ತಿದ್ದರೆ ನಿಮಗೇನಾದರೂ ಹೇಳಬೇಕನ್ಸಿದ್ರೆ ದಯವಿಟ್ಟು ಕಮೆಂಟ್ ಬಾಕ್ಸಲ್ಲಿ ಹಾಕಿ ಅಥವಾ ಮೇಲ್ ಮಾಡಿ. ಈ ವಿಡಿಯೋ ಹೆಲ್ಪ್ಫುಲ್ ಅನಿಸಿದ್ರೆ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಇದನ್ನು ಯಾರಿಗೆ ನೀಡಿದೆ ಅಲ್ವಾ ಅವರಿಗೆ ಶೇರ್ ಮಾಡಿ. ನೀವು ಶೇರ್ ಮಾಡೋದು ಚಿಕ್ಕ ಕೆಲಸ ಆಗಿರ್ಬೋದು, ಬಟ್ ಹೆಲ್ಪ್ ತೊಗೊಂಡವರಿಗೆ ಅದು ದೊಡ್ಡ ಹೆಲ್ಪ್ ಆಗಿರುತ್ತೆ. ಥ್ಯಾಂಕ್ ಯು. ನಿಮ್ಮ ಸಪೋರ್ಟ್ ನಮ್ಮ ಎನರ್ಜಿ.